Dear friends and hi dear students, welcome to our channel. I am your Raghavendra Varbailu. SLC ಪಾಸಿಂಗ್ ಪ್ಯಾಕೇಜಿನ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅನ್ನುವಂತಹ ಪೊಯಮನ್ನು ಇಟ್ಕೊಂಡು ಇವತ್ತಿನ ನಿಮ್ಮ ಎದುರುಗಡೆ ಹಾಜರಾಗಿದ್ದೀನಿ. ತುಂಬ ಸುಲಭವಾಗಿ ಸಿಂಪಲ್ ಆ್ಯಂಡ್ ಈಸಿ ವೇಯಲ್ಲಿ ಈ ಒಂದು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟಿನ ಸಮ್ಮರಿಯನ್ನು 4 ಮಾರ್ಕ್ಸ್ಗೆ ತುಂಬ ಸುಲಭವಾಗಿ ಮಕ್ಕಳು ತಗೊಳ್ಳೋದಂಥ ಒಂದು ವಿಡಿಯೋವನ್ನು ತೊಗೊಂಬಂದಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಖಂಡಿತವಾಗಿ ಕೊನೆಗೆ ಸಂಪೂರ್ಣವಾದಂಥ ವಿಡಿಯೋದ ಸಮ್ಮರಿಯನ್ನು ಒಂದೇ ಒಂದು ಪೇಜಲ್ಲಿ ಕೂಡ ಹಾಕಿದ್ದೀನಿ. ಸೊ ಅದಕ್ಕಿಂತ ಮೊದಲೇ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ. ಜೊತೆಗೆ ವಿಡಿಯೋದಲ್ಲಿ ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡ್ತೀರಾ ಅನ್ನುವಂಥ ಭರವಸೆ ಇದೆ. ಜೊತೆಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ನೋಡಿ, ಸಮ್ಮರಿ ತುಂಬ ಸಿಂಪಲ್ ಆಗಿರುವಂಥ ಸರಳವಾದಂಥ ವೇಯಲ್ಲಿ ಒಂದೊಂದೇ ಪಾಯಿಂಟ್ಸು. ಫಸ್ಟ್ ಪಾಯಿಂಟ್ ಹೀಗಿದೆ: ದ ಪೊಯಮ್ ಈಸ್ ನರೇಟೆಡ್ ಬೈ ಎ ಸೇಲರ್. ಈ ಪೊಯಮನ್ನು ನರೇಟ್ ಮಾಡಿರೋದು ಒಬ್ಬ ಸೇಲರ್. ನೆಕ್ಸ್ಟ್, ದ ಸೇಲರ್ಸ್ ವರ್ ಕ್ರಾಸಿಂಗ್ ಅ ಸೀ ಇನ್ ಎ ವಿಂಟರ್. ಆ ಸೈಲರ್ಸ್ ಎಲ್ಲ ಸೇರಿ ಸೀಯನ್ನು ಕ್ರಾಸ್ ಮಾಡ್ತಾ ಇದ್ದಾರೆ. ಅದು ಒಂದು ವಿಂಟರ್ ಸೀಸನ್ ಆಗಿರುತ್ತೆ. ವಿಂಟರ್ ಸೀಸನಲ್ಲಿ ಕ್ರಾಸ್ ಮಾಡ್ತಿದ್ದಾರೆ. ಹಾಗಿದ್ದಾಗ ದ ಶಿಪ್ ವಾಸ್ ಕಾಟ್ ಬೈ ದ ಟೆಂಪೆಸ್ಟ್ ಎಟ್ ನೈಟ್. ರಾತ್ರಿ ಸಂದರ್ಭದಲ್ಲಿ ಶಿಪ್ಪು ಬಿರುಗಾಳಿಗೆ, ಟೆಂಪೆಸ್ಟಿಗೆ ಸಿಕ್ಬಿಡುತ್ತೆ. ಹ್ಯೂಸ್ ವೇವ್ಸ್ ಡ್ಯಾಶ್ಡ್ ಎಗ್ನೆಸ್ಟ್ ದ ಶಿಪ್. ದೊಡ್ಡ ದೊಡ್ಡ ಅಲೆಗಳೆಲ್ಲ ಬಂದು ಆ ಶಿಪ್ಪಿಗೆ ಅಪ್ಪಳಿಸೋದಕ್ಕೆ ಶುರುವಾಗ್ಬಿಡ್ತವೆ. ಸೊ ಶಿಪ್ ಇನ್ನೇನು ಮುಳುಗೋಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದುಬಿಡುತ್ತೆ. ದ ಸೈಲರ್ಸ್ ಕ್ರೌಡೆಡ್ ಟುಗೆದರ್ ಇನ್ ಎ ಕ್ಯಾಬಿನ್. ಆ ಶಿಪ್ಪಿನ ಕ್ಯಾಬಿನಲ್ಲಿ ಎಲ್ಲ ಸೈಲರ್ಸು ಭಯದಿಂದ ಬಂದು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕ್ರೌಡೆಡ್. ದೆ ಲಾಸ್ಟ್ ದೇರ್ ಹೋಪ್ಸ್ ಆ್ಯಂಡ್ ಬಿಕೇಮ್ ಹೆಲ್ಪ್ಲೆಸ್. ಅಷ್ಟೇ ಅಲ್ಲ, ಎಲ್ಲ ತಮ್ಮ ಭರವಸೆಯನ್ನು ಆ ಸೈಲರ್ಸು ಕಳ್ಕೊಂಡಿದ್ದಾರೆ. ಮೀನ್ಸ್ ಲಾಸ್ಟ್ ದೇರ್ ಹೋಪ್ಸ್ ಅಂದರೆ ಭರವಸೆಯನ್ನೆಲ್ಲ ಕಳ್ಕೊಂಡಿದ್ದಾರೆ. ಆ್ಯಂಡ್ ಬಿಕೇಮ್ ಹೆಲ್ಪ್ಲೆಸ್, ಕಂಪ್ಲೀಟ್ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೇ ಇರೋ ಪರಿಸ್ಥಿತಿಗೆ ಎಲ್ಲ ಸೈಲರ್ಸ್ ಬಂದಿದ್ದಾರೆ. ಸಡನ್ಲಿ ದ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್ ಬ್ರಾಟ್ ಬ್ಯಾಕ್ ದೇರ್ ಹೋಪ್. ಆದರೆ ಸಡನ್ನಾಗಿ ಆ ಶಿಪ್ಪಿನ ಕ್ಯಾಪ್ಟನ್ ಇರ್ತಾನಲ್ಲ, ಕ್ಯಾಪ್ಟನಿನ ಲಿಟಲ್ ಡಾಟರ್, ಚಿಕ್ಕ ಮಗಳು, ಬ್ರಾಟ್ ಬ್ಯಾಕ್ ದೇರ್ ಹೋಪ್, ಅವರೆಲ್ಲ ಭರವಸೆಯನ್ನು ವಾಪಸ್ ತಂದುಬಿಡ್ತಾಳೆ. ಅವಳಾಡಿದ ಕೆಲವೊಂದು ಮಾತುಗಳು ಅವರಿಗೆ ಆ ಹೋಪ್ ವಾಪಸ್ಸು ತರುವಂತೆ ಮಾಡುತ್ತೆ. ಹಾಗಾಗಿ ಏನಾಯಿತು, ಫೈನಲಿ ದೇ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಆ ಚಿಕ್ಕ ಮಗು ಕೊಟ್ಟಂಥ ಒಂದು ಭರವಸೆಯಿಂದ ತುಂಬ ಚೀರಾಗಿ ಮತ್ತು ಅವರು ಸೇಫಾಗಿ ಹಾರ್ಬರನ್ನು ರೀಚ್ ಆಗ್ತಾರೆ. ಫೈನಲಿ ದೇ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ನೋಡಿ, ಇಷ್ಟು ಪಾಯಿಂಟ್ಸ್, ತುಂಬ ಸರಳವಾದಂಥ 8 ಪಾಯಿಂಟ್ಸ್ ಇದೆ. ಇಷ್ಟನ್ನು ಓದ್ಕೊಂಡ್ರೆ ಯಾವ ಮಗು ಓದೋದಕ್ಕೆ ಕಷ್ಟಪಡುತ್ತೋ, ಯಾವ ಮಗುಗೆ ತಾನು ಪಾಸಾಗೋದೇ ಕಷ್ಟ ಅನಿಸುತ್ತೋ ಅಂಥ ಮಗುವಿಗೆ ಸುಲಭವಾಗಿ 3ರಿಂದ 4 ಮಾರ್ಕ್ಸ್ ತಗೊಳ್ಳುವಂಥ ಒಂದು ಕ್ವಶನ್. ನೋಡಿ, ಸಿಂಪಲಾಗಿ ಒಂದು ಪೇಜಲ್ಲಿದೆ, ಎಲ್ಲವನ್ನು ಒಂದು ಸರಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇಷ್ಟನ್ನು ಓದ್ಕೊಂಡ್ರೆ ಮಗು ಖಂಡಿತ 3ರಿಂದ 4 ಮಾರ್ಕ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ತಗೋಬೋದು. ಸೊ ಖಂಡಿತ ಯೂಸ್ಫುಲ್ ಆಗಿರೋವಂಥ ವಿಡಿಯೋ ಅಂದ್ಕೊಂಡಿದ್ದೀನಿ. ಯೂಸ್ ಆಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.